ಏಳನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗದ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಕಲಿಕಾ ಫಲ 1. ಪ್ರವಾದಿ ಮಹಮ್ಮದರ ಪೈಗಂಬರ್ ಮತ್ತು ಯೇಸುಕ್ರಿಸ್ತರ ಬೋಧನೆಗಳನ್ನು ವಿವರಿಸುತ್ತಾರೆ ಮತ್ತು ವಿವಿಧ ಧಾರ್ಮಿಕ ನಾಯಕರ ಬೋಧನೆಗಳನ್ನು ಹೋಲಿಸುತ್ತಾರೆ. ಅರಬ್ಬರು, ಮಂಗೋಲರು ಮತ್ತು ಟರ್ಕರ ಸಾಮ್ರಾಜ್ಯಗಳ ವಿಸ್ತರಣೆಯು ಭಾರತದ ಮೇಲೆ ಬೀರಿರುವ ಪ್ರಭಾವವನ್ನು ಅರಿತುಕೊಳ್ಳುವರು. ಸಾಹಿತ್ಯ ಮತ್ತು ವೈಜ್ಞಾನಿಕ ಕ್ಷೇತ್ರಕ್ಕೆ ಅರಬ್ಬರ ಕೊಡುಗೆಗಳನ್ನು ತಿಳಿಯುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 1ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಪೋಪರು. 2ನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಉತ್ತರ ಬಿ. ಖುರಾನ್. ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದವರು. ಬಿ. ತೈಮೂರ್. 4ನೇ ಪ್ರಶ್ನೆ, ಆಟೋಮನ್ ಎಂಬ ಮಿಲಿಟರಿ ಸಾಮ್ರಾಜ್ಯವನ್ನು ಕಟ್ಟಿದವರು. ಉತ್ತರ ಟರ್ಕರು. 5ನೇ ಪ್ರಶ್ನೆ, ಚಂಗೀಸ್ ಖಾನ್ ಮೊಮ್ಮಗನ ಹೆಸರು ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕುಬ್ಲಾಯ್ ಖಾನ್. ಈ ನಗರವು ಪ್ಯಾಲೆಸ್ತೇನಿನ ರಾಜಧಾನಿಯಾಗಿದೆ. ಆಪ್ಷನ್ ಬಿ. ಜೆರುಸಲೆಂ. ಪ್ರಶ್ನೆ ಸಂಖ್ಯೆ 7, ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವರು. ಆಪ್ಷನ್ ಎ. ಯೇಸುಕ್ರಿಸ್ತ. ಪ್ರಶ್ನೆ 8, ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು. ಮಹಮ್ಮದ್ ಪೈಗಂಬರ್. ಪ್ರಶ್ನೆ ಸಂಖ್ಯೆ 9, ಯೇಸುಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ. ಆಪ್ಷನ್ ಸಿ. ಬೈಬಲ್. ಯೇಸುಕ್ರಿಸ್ತನ ತಾಯಿಯ ಹೆಸರು ಇದಾಗಿದೆ. ಆಪ್ಷನ್ ಡಿ. ಮೇರಿ. ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಪ್ರಶ್ನೆ ಸಂಖ್ಯೆ 11, ಬೆತ್ಲೆಹೇಮ್ನಲ್ಲಿ ಜನಿಸಿದ ಕ್ರೈಸ್ತ ಧರ್ಮದ ಸ್ಥಾಪಕರು ಡ್ಯಾಶ್ ಯೇಸುಕ್ರಿಸ್ತ. ಪ್ರಶ್ನೆ ಸಂಖ್ಯೆ 12, ಇಟಲಿಯ ರೋಮ್ ನಗರದಲ್ಲಿ ಇರುವ ಪ್ರಸಿದ್ಧ ಚರ್ಚ್ ಡ್ಯಾಶ್ ರೋಮನ್ ಕ್ಯಾಥೋಲಿಕ್ ಚರ್ಚ್. ಪೈಗಂಬರ್ ಎಂದರೆ ದೇವರ ಡ್ಯಾಶ್ವನ್ನು ಸಾರುವರು, ಸಂದೇಶವನ್ನು. ಪ್ರಶ್ನೆ ಸಂಖ್ಯೆ 14, ಮಹಮ್ಮದ್ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು, ಖಲೀಫರು. ಪ್ರಶ್ನೆ ಸಂಖ್ಯೆ 15, ಇಟಲಿಯ ಡ್ಯಾಶ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ರೋಮ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ಪ್ರಶ್ನೆ ಸಂಖ್ಯೆ 16, ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಡ್ಯಾಶ್ ಶಕೆ ಆರಂಭವಾಯಿತು. ಹಿಜಿರಾ ಶಕೆ ಆರಂಭವಾಯಿತು. ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನು ಡ್ಯಾಶ್ಗೆ ಏರಿಸಿದರು, ಶಿಲುಬೆಗೆ ಏರಿಸಿದರು. ಪ್ರಶ್ನೆ ಸಂಖ್ಯೆ 18, ಮಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಶ್ ಮೆಕ್ಕಾ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಪ್ರಶ್ನೆ ಸಂಖ್ಯೆ 19, ಕುರಾನ್ ಇಸ್ಲಾಂ ಧರ್ಮ, ಬೈಬಲ್ ಕ್ರೈಸ್ತ ಧರ್ಮ. ಪ್ರಶ್ನೆ ಸಂಖ್ಯೆ 20, ಜೀಸಸ್ ಏಸು, ಕ್ರೈಸ್ತ ಎಂದರೆ ರಕ್ಷಕ. ಪ್ರಶ್ನೆ ಸಂಖ್ಯೆ 21, ಮಹಮ್ಮದ್ ಪೈಗಂಬರ್ ಅಮೀನಾ, ಯೇಸು ಕ್ರಿಸ್ತ ಮೇರಿ. 22ನೇ ಪ್ರಶ್ನೆ, ಮುಸ್ಲಿಂ ಎಂದರೆ ದೇವರಿಗೆ ಶರಣಾಗುವುದು, ಇಸ್ಲಾಂ ಎಂದರೆ ಶಾಂತಿ ಅಥವಾ ಶರಣಾಗತಿ. ಪ್ರಶ್ನೆ ಸಂಖ್ಯೆ 23, ಆಯುರ್ವೇದ ಭಾರತೀಯರು, ಯುನಾನಿ ಅರಬ್ಬರು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 24, ಯೇಸುವಿನ ಕಾಲಾನಂತರ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿದ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು. ಉತ್ತರ ರೋಮನ್ ಸಾಮ್ರಾಜ್ಯ. ಪ್ರಶ್ನೆ ಸಂಖ್ಯೆ 25, ಯೇಸುವಿನ ಬೋಧನೆಗಳನ್ನು ಅವನ ಎಷ್ಟು ಜನ ಪರಮಶಿಷ್ಯರು ಪ್ರಚಾರ ಮಾಡಿದರು. ಒಟ್ಟು 12 ಜನ ಪ್ರಚಾರ ಮಾಡಿದರು. 26ನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರರ ಹೆಂಡತಿಯ ಹೆಸರೇನು. ಉತ್ತರ ಖದೀಜಾ. 27ನೇ ಪ್ರಶ್ನೆ, ರುಬಾಯತ್ ಮತ್ತು ಶಾನಾಮಾ ಕೃತಿಗಳು ಯಾವ ಭಾಷೆಯ ಶ್ರೇಷ್ಠ ಕೃತಿಗಳಾಗಿವೆ. ಉತ್ತರ ಇವು ಪರ್ಷಿಯನ್ ಭಾಷೆಯ ಕೃತಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 28, ಮಹಮ್ಮದ್ ಪೈಗಂಬರರ ತಂದೆಯ ಹೆಸರೇನು. ಉತ್ತರ ಅಬ್ದುಲ್ಲಾ. 29ನೇ ಪ್ರಶ್ನೆ,
ಟರ್ಕರ ಮೂಲ ಸ್ಥಾನ ಯಾವುದು? ಉತ್ತರ ಮಧ್ಯ ಏಷ್ಯಾದ ತುರ್ಕಿಸ್ತಾನ, ಅಂದರೆ ಈಗಿನ ತುರ್ಕ್ಮೆನಿಸ್ತಾನ. ಪ್ರಶ್ನೆ ಸಂಖ್ಯೆ 30. ಮಹಮ್ಮದ್ ಪೈಗಂಬರರಿಗೆ ಯಾವ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವಾಗ ಪ್ರವಾದಿತ್ವ ದೊರೆಯಿತು? ಉತ್ತರ ಹೀರಾ. 31ನೇ ಪ್ರಶ್ನೆ. ಮಂಗೋಲರ ಮೂಲಸ್ಥಾನ ಯಾವುದು? ಉತ್ತರ ಮಂಗೋಲರ ಮೂಲಸ್ಥಾನ ಮಧ್ಯ ಏಷ್ಯಾ. ಪ್ರಶ್ನೆ ಸಂಖ್ಯೆ 32. ಮಂಗೋಲರ ಮುಖ್ಯ ವೃತ್ತಿ ಏನಾಗಿತ್ತು? ಪಶುಪಾಲನೆ. 33ನೇ ಪ್ರಶ್ನೆ. ಇತಿಹಾಸ ಎಂದರೇನು? ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ತಿಳಿಸುವುದೇ ಇತಿಹಾಸ. ಪ್ರಶ್ನೆ ಸಂಖ್ಯೆ 34. ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಯಾವುದು? ಉತ್ತರ ತುರ್ಕಿಸ್ತಾನ. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. 35ನೇ ಪ್ರಶ್ನೆ. ಏಸುವಿನ ಬೋಧನೆಗಳನ್ನು ತಿಳಿಸಿ. ಉತ್ತರ ಏಸುವಿನ ಬೋಧನೆಗಳು ಎಂದರೆ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಮಾನವ ಸೇವೆಯೇ ದೇವರ ಸೇವೆ ಎಂದರು. 36ನೇ ಪ್ರಶ್ನೆ. ಇಸ್ಲಾಮಿನ ಬೋಧನೆಗಳು ಯಾವುವು? ಉತ್ತರ ಇಸ್ಲಾಮಿನ ಬೋಧನೆಗಳು ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು.